ನನ್ನ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರಗಳು. ಇಂದು ನಾನು ಆರಿಸ್ಕೊಂಡಿರ್ತಕ್ಕಂಥ ಕನಕದಾಸರ ಕೀರ್ತನೆಗಳಲ್ಲಿ ಪೌರಾಣಿಕ ಪ್ರಜ್ಞೆ ಅಂತ. ನಮ್ಮ ಸನಾತನ ಪರಂಪರೆಯಲ್ಲಿ ಋಷಿಮುನಿಗಳು ತಾವು ತಪಸ್ಸಿನಿಂದ ಅರ್ಜಿಸಿದ ಒಂದು ಜ್ಞಾನ ಪರಂಪರೆಯನ್ನು ಶಿಷ್ಯರಿಗೆ ಬೋಧಿಸಿದ್ರು. ಮುಂದೆ ಈ ವೇದಶಾಸ್ತ್ರ ಜ್ಞಾನಗಳು ಎಲ್ರಿಗೂ ತಿಳಿಯಲಿ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಭಾರತ ಮತ್ತೆ ಭಾಗವತಾನ್ ಬರೆದ್ರು. ಹಾಗೆ ವಾಲ್ಮೀಕಿಗಳು ಮುಂಚೆನೆ ರಾಮಾಯಣ ಬರೆದಿದ್ರು. ಈ ಜ್ಞಾನವನ್ನೆಲ್ಲ ಒಂದು ಕಥನ ರೂಪದಲ್ಲಿ ಪುರಾಣದಲ್ಲಿ ತಿಳಿಸಿದ್ದು ಜನಸಾಮಾನ್ಯರಿಗೂ ಕೂಡ ಇದರ ಅರಿವಾಗಲಿ, ಭಕ್ತಿ ಯೋಗದ ಮೂಲಕ ಅವರು ಒಂದು ಪರಮಪದ ಕಂಡುಕೊಳ್ಳಿ, ದೈವದಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆನೇ ಒಂದು ಆಧ್ಯಾತ್ಮದ ಮಾರ್ಗ ಅನ್ನೋ ಹಾಗೆ ಹೇಳೋದಕ್ಕೆ ಪುರಾಣಗಳು ಉದಿಸಿದ್ವು. ಅದರ ಕೆಲಸನ ಅವು ಹಾಗೆ ಮಾಡಿದ್ವು. ಬಹುಶಃ ಇದನ್ನೇ ಪೌರಾಣಿಕತೆ ಅಥವಾ ಪೌರಾಣಿಕ ಪ್ರಜ್ಞೆ ಅಂತ ಕರಿಬೋದು. ಇದನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದು ನಮ್ಮ ದೇಶದ ಭಕ್ತಿ ಪಂಥ ಅನ್ಸುತ್ತೆ. ಭಕ್ತಿ ಪಂಥದ ಇತಿಹಾಸ ದೀರ್ಘವಾಗಿದೆ, ಅದನ್ನ ನಾನು ಇಲ್ಲಿ ಪ್ರಸ್ತಾಪಿಸಕ್ಕಾಗಲ್ಲ. ಆದರೆ ಈ ಭಕ್ತಿ ಪರಂಪರೆಗೆ ಸೇರ್ತಕ್ಕಂಥದ್ದು ನಮ್ಮ ಹರಿದಾಸ ಪರಂಪರೆನು. ಈ ಹರಿದಾಸ ಪರಂಪರೆಯಲ್ಲಿ ಅನೇಕ ಉಜ್ವಲ ತಾರೆಗಳು ನರಹರಿ ತೀರ್ಥರಿಂದ ಹಿಡಿದು ನರಹರಿ ತೀರ್ಥರು ಮತ್ತೆ ಶ್ರೀಪಾದರಾಯರು, ವ್ಯಾಸರಾಯರು ಎಲ್ಲರೂ ಬಂದಿದ್ದಾರೆ. ಉಜ್ವಲವಾಗಿ ಬೆಳಗಿದ ನಕ್ಷತ್ರಗಳು ಈ ಆಕಾಶದಲ್ಲಿ ಎಲ್ಲರಿಗೂ ಬೇಗ ತಿಳಿಯುವಂಥದ್ದು ಪುರಂದರದಾಸರು ಮತ್ತು ಕನಕದಾಸರು. ನಾನು ಇಲ್ಲಿ ಕನಕದಾಸರ ಕೀರ್ತನೆಗಳನ್ನ ಆರಿಸ್ಕೊಂಡಿದ್ದೀನಿ. ಕನಕದಾಸರು ಅನೇಕ ಕೀರ್ತನೆಗಳನ್ನ ರಚಿಸಿದ್ರು ಕೂಡ ಮೂಲತಃ ಅವರೊಬ್ಬರು ಕವಿಗಳು. ಅವರು 4 ಕಾವ್ಯ, ರಾಮದಾನ ಇದು ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತೆ ಮತ್ತೆ ಹರಿಭಕ್ತಿ ಸಾರ 4 ರಚಿಸಿದ್ದಾರೆ. ಈ ಕೀರ್ತನೆಗಳಲ್ಲೂ ಅವ್ರದ್ದು ಕವಿ ಪ್ರತಿಭೆ ಪ್ರಕಾಶಿಸಿದೆ ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರಬೇಕು ಅನ್ನೋದಾದ್ರೆ, ಈ ಹರಿದಾಸರಿಗೆ ಶ್ರೀಹರಿಯೇ ಸರ್ವೋತ್ತಮ. ಅವ್ರಿಗೆ ಆ ಭಕ್ತಿಯಿಂದಲೇ ಮುಕ್ತಿ ಅನ್ನೋ ನಂಬಿಕೆ ಸಿದ್ಧಾಂತ ಅವ್ರದ್ದು. ಆದ್ರಿಂದ ಅವರು ಮುಕ್ತಿ ಪಡಿಬೇಕಾದ್ರೆ ಒಂದು ಶ್ರೀಹರಿಯ ಗುಣಗಾನ, ಲೀಲೆಗಳ ವರ್ಣನೆ ಮತ್ತೆ ಇದು ಎಲ್ಲದನ್ನು ಮಾಡಿ ಅಂತ ಕೀರ್ತನೆಗಳನ್ನ ಅವರು ರಚಿಸಿದ್ರು. ಕೆಲವರು ಕಾವ್ಯಗಳನ್ನ, ಸಣ್ಣ ಕಾವ್ಯಗಳನ್ನು ರಚಿಸಿದ್ದಾರೆ. ಈ ಆಧ್ಯಾತ್ಮ ಮಾರ್ಗದ ಪಥಿಕ ಅಂದ್ರೆ ಅಲ್ಲಿ ಚಲಿಸ್ತಕ್ಕಂಥ ಪಥಿಕನಿಗೆ ಏನಾಗತ್ತೆ, ಪುರಾಣ ಸಾಹಿತ್ಯ ಒಂದು ಬೆನ್ನೆಲುಬಿದ್ದಂಗೆ. ಈ ಹರಿದಾಸರ ಮನೋಧರ್ಮಕ್ಕೆ ಇದು ತುಂಬಾ ಒಗ್ಗಿ ಬರುವಂಥದ್ದು. ಶ್ರೀಹರಿಯ ಗುಣಗಾನ, ಲೀಲೆ, ವರ್ಣನೆ ಎಲ್ಲದಕ್ಕೂ ಪ್ರತಿಯೊಂದು ಪುರಾಣ ಪ್ರಸಂಗಗಳನ್ನು ಉದಾಹರಿಸೋದಕ್ಕೆ ಅವರಿಗೆ ತುಂಬಾ ಸುಲಭ ಆಗುತ್ತೆ. ಈ ಪುರಾಣ ಸಾಹಿತ್ಯದಲ್ಲಿ ನವವಿಧ ಭಕ್ತಿಯನ್ನ ಉಲ್ಲೇಖಿಸಿದ್ದಾರೆ. ಅದು ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಮಾತ್ಯ, ನಿವೇದನಂ ಅಂತ ಈ ನವವಿಧ ಭಾವದಲ್ಲೂ ದಾಸರ ಕೀರ್ತನೆಗಳು ಹೊರಹೊಮ್ಮಿವೆ ಅಂತ ಧಾರಾಳವಾಗಿ ಹೇಳ್ಬೋದು. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. ಸರಿ ಆಯ್ತು. ಇದಲ್ಲದೆ ಒಂದು ಪಂಚವಿಧ ಭಾವಗಳಾದ ದಾಸ್ಯ, ಸಖ್ಯ, ಮಧುರ, ವಾತ್ಸಲ್ಯ, ಶಾಂತ ಭಾವಗಳು ಈ ಕೀರ್ತನೆಗಳಲ್ಲೆಲ್ಲ ತುಂಬಿ ತುಳುಕಾಡಿದೆ. ಈ ಪರಂಪರೆಯಲ್ಲೇ ಬಂದ ಕನಕದಾಸರು ಕೂಡ ಇದನ್ನೇ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕನಕದಾಸರು ಸಂಸ್ಕೃತದಲ್ಲೂ ಪಾಂಡಿತ್ಯ ಹೊಂದಿದ್ದಂಥವರು. ರಾಮಾಯಣ, ಮಹಾಭಾರತ, ಪುರಾಣ ಇತ್ಯಾದಿ ಎಲ್ಲ ಈ ಪುರಾಣ ಇತಿಹಾಸಗಳನ್ನ ಅಂತರ್ಗತ ಮಾಡಿಕೊಂಡವರು. ಇವರು ತಮ್ಮ ಕೀರ್ತನೆಯಲ್ಲಿ ಭಕ್ತಿ ಭಾವಗಳನ್ನ ಮಿಳಿತಗೊಳಿಸುವಾಗ ಪುರಾಣ ಪ್ರಸಂಗಗಳನ್ನ ಕೀರ್ತನೆಯಲ್ಲಿ ಉಲ್ಲೇಖಿಸಿದ್ದಾರೆ. ಅವಾಗ ಅಲ್ಲಿ ಆಧ್ಯಾತ್ಮಿಕದ ತತ್ವಚಿಂತನೆಗಳ ಹೊಳು ಸ್ಪಷ್ಟವಾಗಿ ಕಾಣುತ್ತೆ. ಕನಕದಾಸರ ಕೀರ್ತನೆಗಳು ಕೇವಲ ಪುರಾಣದ ಕಥೆಗಳಾಗಿ ಮಾತ್ರ ನಮಗೆ ಕೀರ್ತನೆಗಳಲ್ಲಿ ಕಾಣೋದಿಲ್ಲ. ಇವರ ಪುರಾಣ ಪ್ರಜ್ಞೆ ಅದರಲ್ಲಿ ನೇಗೆ ನೂಲಿನಂತೆ ಹಾಸು ಹೊಕ್ಕಾಗಿರುತ್ತೆ. ಈ ಇದನ್ನ ಕನಕದಾಸರದ ಕೀರ್ತನೆಗಳನ್ನ ಒಂದು 5-6 ಕೀರ್ತನೆಗಳನ್ನ ತಗೊಂಡು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಉಡುಪಿಯಲ್ಲಿ ಕನಕದಾಸರಿಗೆ ದರ್ಶನವನ್ನು ನಿರಾಕರಿಸಿದಾಗ ದೇವಾಲಯದ ಬಾಗಿಲ ಹಿಂದೆ ನಿಂತು ಪ್ರಾರ್ಥಿಸಿದ್ರು ಅಂತ ಹೇಳ್ತಾರೆ. ಆಗ ಶ್ರೀಹರಿ ಅವರ ಕನಕರ ಭಕ್ತಿಗೆ ಮೆಚ್ಚಿ ಕೃಷ್ಣ ಪರಮಾತ್ಮ ಹಿಂದು ಮುಂದಾಗಿ ಅಲ್ಲೊಂದು ಕಿಂಡಿ ತೆರೆದು ದರ್ಶನವಿತ್ತ ಎಂಬ ಪ್ರತೀತಿನೂ ಇದೆ.
ಇದು ಬ್ರಹ್ಮಾದಿಗಳ ಸ್ತೋತ್ರಕ್ಕೂ ವೇದಗಳಿಗೂ ಸುಲಭಗೋಚರನಲ್ಲದ ಪರಮಾತ್ಮ ಆರ್ತ ಭಕ್ತರ ಮೊರೆ ಕೇಳಿ ತಕ್ಷಣವೇ ಸಂಕಟದಿಂದ ಅವರನ್ನು ಪಾರು ಮಾಡ್ತಾನೆ. ಭಗವಂತ ದೀನಪರಾಯಣ ಭಕ್ತಪರಾಧೀನ ಎಂಬುದನ್ನು ದಾಸರು ಗಜೇಂದ್ರ ಮೋಕ್ಷ, ಪ್ರಹ್ಲಾದನ ಕತೆ, ದ್ರೌಪದಿಯ ಮಾನಭಂಗ, ಅಜಾಮಿಳನ ಕತೆ ಇದನ್ನು ಉದಾಹರಿಸಿ ಈ ಕೀರ್ತನೆಯನ್ನು ರಚಿಸಿದ್ದಾರೆ. ಕನಕದಾಸರ ಕೀರ್ತನೆಗಳು ಸ್ಪಷ್ಟವಾಗಿದೆ. ಪೌರಾಣಿಕ ಮೌಲ್ಯ ಮೊದಲು ಪುರಾಣ ಎಂದರೇನು, ಎಷ್ಟು ಪುರಾಣಗಳಿವೆ, ಅದನ್ನ ಯಾವ ಕೀರ್ತನೆ ಯಾವ ಪುರಾಣ ಅಂತ ಹೇಳ್ಬಿಟ್ಟು ಸಾಕು ನನಗೆ. ಹೌದಾ? ನಾನು ಇದೇ ಮೊದಲನೇ ಸತಿ ಮನ್ಸು ಗೊತ್ತಾಗ್ಲಿಲ್ಲ ಸರ್, ಸಾರಿ. ಟೈಮ್ ಸ್ವಲ್ಪ ಪರವಾಗಿಲ್ಲ, 5 ನಿಮಿಷ ಟೈಮ್ ಇದೆ ನೋಡಿ. ನೀವು ಟಾಪಿಕ್ ಆಗಿದ್ರೆ ಕನಕದಾಸರ ಕೀರ್ತನೆಗಳಲ್ಲಿ ಪೌರಾಣಿಕ ಮೌಲ್ಯ. ನಿಮ್ಗೆ ರಾಮಧಾನ್ಯ ಅವೆಲ್ಲ ಬೇಕಾಗಿಲ್ಲ, ನಮ್ಗೆ ಬೇಕಿಲ್ಲ. ಆಯ್ತಾ? ನಿಮ್ಗೆ 6 ಕಾಲ ಬಿಟ್ಟು ಬಿಡ್ರಿ. ನಮಗೆ ಬೇಕಾಗಿದ್ದು ಕೀರ್ತನೆಗಳು. ಎಷ್ಟು ತಗೋರಿ? ಒಂದು 5 ತಗೋರಿ, 2 ತಗೋರಿ, 1 ತಗೋರಿ. ನಮ್ಗೆ ಬೇಕಾಗಿದ್ದು ಪೌರಾಣಿಕ ಮೌಲ್ಯ. ನಿಮ್ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಕನಕದಾಸರ ಸಂಸ್ಕೃತ ಪಂಡಿತರು ಹೇಳಿಗತ್ತೀವಿ, ಎಲ್ಲಿ ಹಂಗೆ ದಾಖಲೆ ಆಗಿಲ್ವ? ಅವ್ರ ಮೇಲೆ 5 ಜನ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ. ಕಥಾ ಚಿಕ್ಕಣ್ಣ, ಆಯ್ತು, ಜ್ಯೋತಿ ಹೊಸೂರು, ಸುಧಾಕರು. ನೀವು ಆ ಲೋಕ ಟೀಚರ್ ಇದ್ರೆ ನೀವಿಲ್ಲ? ಇಲ್ಲ ಸರ್, ನಾನು BSNL ಕೆಲಸ ಮಾಡ್ತಿದ್ದೆ, ಈ ಫೀಲ್ಡ್ ಹೊಸದಾಗಿ ಬಂದಿದ್ದೀನಿ. ಅದಕ್ಕೆ ಯು ಆರ್ ಆನ್ಸರಬಲ್ ಟು ಮೆನಿ ಕ್ವಶನ್ ನಾಳೆ. ಹೌದಾ? ಅದಕ್ಕೆ ಓಕೆ, ಅಪಾಯಕಾರಿ ವಿಷಯಗಳಿಗೆ ಹೋಗೋಣ. ಆಯ್ತು ಸರ್. ನಿಮ್ಗೆ ನೇರವಾಗಿ ಪುರಾಣಗಳು 18. ಪುರಾಣಗಳು 18 ಇದೆ. ಯಾವ ಪುರಾಣದ್ದು ಯಾವ ಕೇಳ್ಬಿಟ್ರೆ ಸಾಕು ನೀವು. ಸಾಕ? ಓಕೆ. ನಿಮ್ ಟಾಪಿಕ್ ಬಂದ್ಬಿಡ್ರಿ ನೀವು. ನಾ ಹೆಚ್ಚಾಗಿ ಭಾಗವತನ ಆಧರಿಸಿ ತಗೊಂಡಿದ್ದೀನಿ. ಭಾಗವತ, ರಾಮಾಯಣ, ಮಹಾಭಾರತ ಆಧರಿಸಿ ತಗೊಂಡಿದ್ದೀನಿ. ಹೌದು, ಏಕರಲ್ಲಿ ಆಗಲಿ ನೀವು ಸಾಕು. ಆಯ್ತು, ಥ್ಯಾಂಕ್ಸ್ ಸರ್. ನನ್ನ ತಪ್ಪುಗಳಿಗೆ ಕ್ಷಮೆ ಇರಲಿ. ಆಯ್ತು, ತಪ್ಪುಗಳಿಗೆ ಕ್ಷಮೆ ಇರಲಿ. ಈ ಭಾಗವತದಲ್ಲಿ ಬರ್ತಕ್ಕಂಥ ಕಥೆಗಳು ಇವೆಲ್ಲ ಇದು ಸರಿ. ಇದನ್ನ ಭಾಗವತ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳು. ಇಲ್ಲಿ ಸರ್ವಾಂತರ್ಯಾಮಿಯಾದ ಭಗವಂತ ಅವ್ಯಕ್ತನಾಗಿ ಹೃದಯವಾಸಿಯಾಗಿದ್ದಾನೆ. ಒಳಗಣ್ಣು ತೆರೆದಿರ್ತಕ್ಕಂಥ ಭಕ್ತರಿಗೆ ತಾನು ಸಾಕಾರ ರೂಪದಲ್ಲಿ ಪ್ರತ್ಯಕ್ಷವಾಗಿ ಆಗ್ತಾನೆ ಅನ್ನೋ ಒಂದು ಸಂದೇಶ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಆಶಯ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಅನ್ನೋ ಹಾಡಿನಲ್ಲೂ ಇದೆ. ಪುರಂದರದಾಸರ ನೀನೇ ಅನಾಥ ಬಂಧು ಹಾಡು ಸಹ ಇದೇ ರೀತಿಯದ್ದಾಗಿದೆ. ಬೇಡ ಪುರಂದರದಾಸರು ಬೇಡ. ಓಕೆ, ಅಷ್ಟೇ, ಆಯ್ತು ಸರ್. ಎಲ್ಲಿರುವೋ ನಂಗ ಸಂಶಯ ಬೇಡ, ಎಲ್ಲಿ ಕರೆದರಲ್ಲಿ ಬರುವಂತಲ್ಲ. ಓಕೆ, ಇದು ಭಾಗವತ ಪುರಾಣ. ಆಯ್ತು, ಪ್ರಹ್ಲಾದ ಚರಿತ್ರೆಯಲ್ಲಿ ಬರುತ್ತೆ ಅಂತ ಹೇಳಿ. ಓಕೆ. ಆಮೇಲೆ ಕನಕದಾಸರ ಒಂದು ವಿಶಿಷ್ಟವಾದ ರಚನೆ ದೇವಿ ನಮ್ಮ ದ್ಯಾವರು ಬಂದರು. ಆಯ್ತು ಸರ್. ದೇವಿ ನಮ್ಮ ದ್ಯಾವರು ಬಂದಿರು ಬನ್ನೀರೆ ನೋಡ ಬನ್ನೀರೆ ಅನ್ನೋ ಡೊಳ್ಳಿನ ಪದ. ಇದು ಗ್ರಾಮೀಣ ಇದನ್ನ ಅವರು ದಶಾವತಾರಗಳು ಸಹ ಭಾಗವತ ಪುರಾಣದಲ್ಲೇ ಬರ್ತಕ್ಕಂಥದ್ದು. ಇದನ್ನ ಗ್ರಾಮೀಣ ಭಾಷೆಯಲ್ಲಿ ವಿಶಿಷ್ಟವಾಗಿ ರಚಿಸಿದ್ದಾರೆ. ಈ ಗ್ರಾಮೀಣ ಪರಿಸರದಲ್ಲಿ ಬದುಕಿರೋ ಇವರು ಹಳ್ಳಿಯ ಜನರಿಗೂ ಇದು ಪುರಾಣದ ಮೂಲಕ ಶ್ರೀಹರಿ ಮನ್ಮೆ ತಿಳಿಸೋ ಹಾಡು. ಇಲ್ಲಿ ಜಾನಪದ ಶೈಲಿಯಲ್ಲಿ ಇವರು ಹಾಡಿನಲ್ಲಿ ದಾಸರು ಅಚ್ಚ ಕನ್ನಡಗಳ ಪ್ರಯೋಗ ಮಾಡಿದ್ದಾರೆ. ಉದಾಹರಣೆಗೆ ಕೆಂಗಣ್ಣ ಮೀನಾ ಅನ್ನೋದು ಮತ್ಸ್ಯಾವತಾರಕ್ಕೆ ಕೆಂಗಣ್ಣ ಮೀನಾ ಅಂದಿದ್ದಾರೆ. ಬ್ರಹ್ಮನಿಗೆ ಬಂಗಾರದ ಒಡಲ ಅಂತಂದಿದ್ದಾರೆ. ಹಿರಣ್ಯಾಕ್ಷ ಚಿನ್ನದ ಕಣ್ಣ, ಪ್ರಹ್ಲಾದ ಪುಟ್ಟ, ವಾಮನ ಹಾರುವ, ಮತ್ತೆ ವಾನರಿಗೆ ಕೊಂಗಾಳ ಕಣ್ಣಿನ ಕೊಂಗಗಳು ಅಂತ ಬರೆದಿದ್ದಾರೆ. ಕಡೆಯಲ್ಲಿ ಅವರು ಡೋಲಿನ ಮೇಲೆ ಬರಮಪ್ಪ ಕೈ ಹಕ್ಯಾನು, ಶಿವನಪ್ಪ ತಾಳ ತಟ್ಯಾನು, ಪದಗಳನ್ನ ಹನುಮಪ್ಪ ಹಾಡಿಯಾನು, ಮತ್ತೆ ಕನಕಪ್ಪ ಕುಣಿದಾನು ಅಂತ ಹಾಡಿದ್ದಾರೆ. ಈ ಭಗವದ್ಗೀತೆಯದು ಒಂದು ಸಂದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋದನ್ನ ಪುರಾಣಗಳು ಪರಮಾತ್ಮನ ಅವತಾರಗಳ ಕಥನವಾಗಿಸಿದೆ. ಇದನ್ನೇ ಇವರು ಈ ಕೀರ್ತನೆಯಲ್ಲಿ ಗ್ರಾಮೀಣ ಸೊಗಡಿನಲ್ಲಿ ಕನಕದಾಸರು ಬರೆದಿದ್ದಾರೆ. ಮುಂದಿನದು ರಾಮಾಯಣದ ಸುಂದರಕಾಂಡದ ಒಂದು ಪ್ರಸಂಗ. ಅದರಲ್ಲಿ ಎನ್ನಕಂದ ಹಳ್ಳಿಯ ಹನುಮ. ಪುರಾಣದೇ ಹುಡುಕ್ಬೇಕಾ? ನಾನು ಪುರಾಣ ಅಂದಾಗ ರಾಮಾಯಣ ಮಹಾಭಾರತನೂ ಸೇರಿಸ್ಕೊಂಡಿದ್ದೀನಿ ಸರ್, ಪರವಾಗಿಲ್ವಾ? ಓಕೆ, ಆಯಿತು. ರಾಮಾಯಣದ ಒಂದು ಸುಂದರಕಾಂಡದ ಪ್ರಸಂಗ ಎನ್ನಕಂದ ಹಳ್ಳಿಯ ಹನುಮಂತ ಮತ್ತು ಸೀತೆಯ ನಡುವೆ ಜರುಗಿದ ಸಂವಾದ ಇದು. ಅಶೋಕವನದಲ್ಲಿದ್ದ ಸೀತೆ ಹನುಮಂತನ ನೋಡಿದಾಗ ನೇರವಾಗಿ ಅವಳು ರಾಮ ಹೆಂಗಿದ್ದಾನೆ ಅಂತ ಕೇಳಿದಲ್ಲ, ಲಕ್ಷ್ಮಣ ದೇವರು ಹೇಗಿದ್ದಾರೆ ಅಂತ ಕೇಳ್ತಾಳೆ.
ಯಾಕೆ ಅಂತಂದ್ರೆ ಆದ್ರೆ ಹನುಮಂತ ಲಕ್ಷ್ಮಣ ದೇವ್ರ ಬಗ್ಗೆ ಏನು ಚಕಾರನೇ ಎತ್ತಲ್ಲ, ರಾಮನ ಬಗ್ಗೆನೇ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾನೆ, ರಾಮನ ಯೋಗಕ್ಷೇಮನ ತಿಳಿಸ್ತಾನೆ. ಯಾಕೆಂದ್ರೆ ಹಿಂದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಗಂಡನ ಹೆಸರು ಹೇಳೋ ಹಾಗಿರ್ಲಿಲ್ಲ, ಅದು ಪ್ರಚಲಿತ ಸೂಕ್ಷ್ಮವಾದ ಸಂಗತಿನೂ ಕನಕದಾಸರು ಗಮನಿಸಿದ್ದಾರೆ, ಅದನ್ನಿಲ್ಲ ಅಳವಡಿಸ್ಕೊಂಡಿದ್ದಾರೆ. ಮುಂದೆ ಶ್ರೀರಾಮಚಂದ್ರನ್ ವನವಾಸದ ಬವಣೆಯನ್ನ ವಿವರಿಸಿದ್ದಾರೆ, ಮತ್ತೆ ಅರಮನೆ ವೈಭೋಗನ, ವನವಾಸದ ಕಷ್ಟ ಕಾರ್ಪಣ್ಯನ ಎಲ್ಲ ತುಲನೆ ಮಾಡಿದ್ದಾರೆ. ಇದ್ರ ಹಿಂದೆ ಸೀತೆಗೆ ರಾಮ ಸೀತೆಯನ್ನ ಮರೆತಿಲ್ಲ, ಅದಕ್ಕೆ ಪ್ರಯತ್ನ ಪಡ್ತೇನೆ ಅನ್ನೋ ಒಂದು ಧ್ವನಿನೂ ಸೂಚನೆ ಆಗಿದೆ. ಮತ್ತೆ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಡಿರೋ ತ್ಯಾಗ, ಅವನ ಮನಸ್ಸಿನ ದೃಢತೆ, ಮತ್ತೆ ಸತಿವಿಯೋಗದ ತಾಳ್ಮೆ ಎಲ್ಲವನ್ನೂ ಇದು ಆದರ್ಶವಾದ ಪುರುಷೋತ್ತಮನನ್ನ ಚಿತ್ರಿಸೋದರಲ್ಲಿ ಈ ಹಾಡಿನಲ್ಲಿ ಸಫಲವಾಗಿದೆ. ಇನ್ನೊಂದು ಮಹಾಭಾರತದ ಆಧಾರದ್ದು, ಇದು ಬೊಂಬೆಯಾಟವನ್ನು ಆಡಿಸಿದೆ ಅನ್ನೋ ಒಂದು ಕೀರ್ತನೆಯನ್ನು ಬರೆದಿದ್ದಾರೆ. ಇಲ್ಲಿ ಇದೊಂದು ವೈಶಿಷ್ಟ್ಯಪೂರ್ಣ ರಚನೆ. ಇಲ್ಲಿ ಕುರುಕ್ಷೇತ್ರನೇ ಬೀದಿ, ಅದೇ ರಂಗವೇದಿಕೆ, ಯುದ್ಧ ಮಾಡೋ ರಾಜರೇ ಬೊಂಬೆಗಳು, ಅರ್ಜುನನ ರಥದ ಕುದುರೆಯ ಕಡಿವಾಣ ಸೂತ್ರ, ಯಾಕೆಂದ್ರೆ ಕೃಷ್ಣನೇ ಅಲ್ಲಿ ಸಾರಥಿಯಾಗಿದ್ದವನು, ಅವನೇ ಸೂತ್ರಧಾರ, ನಾರದ ಗಾಯಕ, ಶಂಭು ವಾದ್ಯಕಾರ, ಬಾದರಾಯಣ ಮುನಿ ಭಾಗವತ, ಜನ್ಮೇಜಯನೇ ಕೇಳಗ. ಇಲ್ಲಿ ಕಥೆಯ ಪಾತ್ರಧಾರಿಗಳನ್ನ ನಿರೂಪಿಸೋ ನಿರೂಪಣಾ ವಿಧಾನ ವಿಶಿಷ್ಟವಾಗಿದೆ. ಮೇಲ್ನೋಟಕ್ಕೆ ಪಾಂಡವರ ಕೌರವರ ನಡುವೆ ನಡೆದಿರೋ ಸಮರ ಆದ್ರೂ ಇದು ಕೃಷ್ಣನೇ ನಿರ್ದೇಶನದಂತೆ ನಡೆಸಿದೆ. ಭೂಮಿದೇವಿ ಹೋಗಿ ಅವನ್ನ ಕೇಳ್ಕೊಂಡಿರ್ತಾಳೆ, ಈ ಭೂಭಾರ ಹರಣ ಮಾಡು, ನನಗೆ ಆಗೋದಿಲ್ಲ ಅಂತ. ಇದನ್ನ ನಡೆಸಬೇಕಾದ್ರೆ ಕೃಷ್ಣ ಇದ್ ಮಾಡಿದಾನೆ. ಇಲ್ಲಿ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ, ಜೀವಿಗಳು ಅಸ್ವತಂತ್ರರು ಅನ್ನೋ ಒಂದು ತತ್ವದ ಹಿನ್ನೆಲೆ ಇದೆ. ಪರಮಾತ್ಮನ ಇಚ್ಛೆ ಅನ್ನೋ ದಾಳಕ್ಕೆ ಅನುಸಾರವಾಗಿ ನಡೆಯುವ ಆಟದ ಕಾಯಗಳು ಈ ಹುಲುಮಾನವರು. ಶರಣಾಗತಿಯ ದಾಸ್ಯ ಭಾವ ಇಲ್ಲಿ ವ್ಯಕ್ತವಾಗಿದೆ. ದೂರು ಬಂದಿದೆ ಪಾಂಡವರಿಗೆ ಕೌರವರನ್ನು ಕೊಂದರೆಂಬ ಅಪಕೀರ್ತಿ ಎಂಬ ಕೀರ್ತನೆ ಸಹ ಇದೇ ತರನೇ ಇದೆ ಕೀರ್ತನೆ. ಮೂರನೇದು ಆರು ಬದುಕೆರೆಯ ಹರಿ ನಿನ್ನ ನಂಬಿ ಅನ್ನೋ ಒಂದು ಕೀರ್ತನೆಯ ಇದೊಂದು ನಿಂದಾಸ್ತುತಿ. ಕರ್ಣ, ಬಲಿ, ಪೂತನಿ, ಹಂಸಧ್ವಜ, ಭೃಗು ಇವ್ರುಗಳಿಗೆಲ್ಲ ಇವ್ರ ಜೊತೆ ನೀನು ತೋರಿದ ವರ್ತನೆ ಸರಿಯಾಗಿದೆಯಾ ಅನ್ನೋ ಒಂದು ಸಖ್ಯ ಸಲಿಗೆ ಭಾವದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಚ್ಚಿದೆ ಅವ್ರಿಗೆ, ನೀನು ಮಾಡಿರೋದು ಸರಿಯೇನಪ್ಪ ಅಂತ ಭಗವಂತನ ಕೇಳೋವಂಥದ್ದು. ಆದರೆ ಮೇಲ್ನೋಟಕ್ಕೆ ಇದು ನಮಗೂ ಸರಿ, ಹೌದು ಕೃಷ್ಣ ಹೀಗೆ ಮಾಡ್ಬೋದಿತ್ತೆ ಅಂತ ಅನ್ಸಿದ್ರು ಭಗವಂತನ ಮಹಿಮೆನ ನೇರವಾಗಿ ವರ್ಣಿಸದೆ ಕನಕದಾಸರು ಬಳಸ್ದಾರಿಯಲ್ಲಿ ವರ್ಣಿಸಿದ್ದಾರೆ. ಏನು ಅಂತಂದ್ರೆ, ಕರ್ಣನ ವಿಷಯದಲ್ಲಿ ಅವನ ಜನ್ಮ ರಹಸ್ಯ ತಿಳಿಸಿದಾಗಲೇ ಅವನ ಮಾನಸಿಕ ತೊಳಲಾಟವಾಗಿ ಅವನಿಗೆ ಒಂದು ರೀತಿ ಮಾನಸಿಕ ಅಂತ್ಯನೇ ಆಗಿತ್ತು. ಕುಂತಿಗೆ ಭಾಷೆ ಕೊಟ್ಟಿದ್ದ, ಪಾಂಡವರ ಸಹೋದರನ ಅವನು ಕೊಲ್ಲೋದಿಕ್ಕೆ ಮನಸ್ಸಿಲ್ಲ, ಈ ಕಡೆ ದುರ್ಯೋಧನನ ಬಿಡಕ್ಕಾಗಲ್ಲ, ಹೀಗಾಗಿ ನಾನು ವೀರಮರಣ ಅಪ್ಪುತ್ತೀನಿ ಅಂತ ನಿಶ್ಚಯ ಮಾಡಿದ್ದು ನಮಗೆ ಗೊತ್ತಾಗತ್ತೆ. ಹಾಗೆ ಬಲಿನೂ ಉದ್ಧಾರ ಮಾಡಿದಾನೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಭಾಗವತದಲ್ಲಿ ವರ್ಣಿಸೋ ಹಾಗೆ ನಿರ್ವಿಶೇಷ ನಿರ್ವಿಕಾರನಾದ ಪರಮಾತ್ಮನಿಗೆ ಶತ್ರುಗಳು ಇಲ್ಲ, ಮಿತ್ರರೂ ಇಲ್ಲ. ಮೇಲ್ನೋಟಕ್ಕೆ ಶತ್ರುತ್ವ ಸಾಧಿಸೋ ಹಾಗೆ ನಮಗೆ ಕಾಣಿಸಿದ್ರು, ಪರಮಾತ್ಮ ಎಲ್ರಿಗೂ ಇಲ್ಲಿ ತನ್ನ ಕೃಪೆಯ ಹೊನಲನ್ನೇ ಹರಿಸಿದ್ದಾನೆ ಅಂತ ಹೇಳ್ಬೋದು. ಮತ್ತೆ ಲೋಕ ಕಲ್ಯಾಣದ ಕಾರ್ಯವನ್ನೇ ಮಾಡಿದ್ದಾನೆ. ಕನಕದಾಸರದು ಮುಂಡಿಗೆಗಳ ರಚನೆಗಳಲ್ಲೂ ಅವರ ಪಾಂಡಿತ್ಯ ಅದ್ವಿತೀಯವಾಗಿದೆ. ಅದರಲ್ಲೂ ಕೀರ್ತನ ಅಂತ ಹೇಳಿದ್ರೆ ಮುಂಡಿಗೆ ತಗೋಬಾರ್ದಾಗಿತ್ತು. ಸಾರಿ ಸರ್, ಬಿಟ್ಬಿಡ್ತೀನಿ ಸರ್. ಹಾಗಾದ್ರೆ ತಲ್ಲೆಣಿಸಿದಿರೋ ಕಂಡ್ಯ ಗೊತ್ತಾಗ್ಲಿಲ್ಲ ಸರ್ ನನಗೆ. ಸಾರಿ, ಇದೇ ಮೊದಲನೇ ಬಾರಿ ಮಂಡಿಸ್ತಾ ಇದ್ದೀನಿ. ನನ್ನ ಬಾಲಭಾಷೆನ ಮನ್ನಿಸಿ ತಿದ್ದಬೇಕು ಅಂತ ಕೇಳ್ಕೊತೀನಿ ನಾನು. ಮುಂದಿನ ಸತಿ ಇರಲಿ ಹೇಳ. ಇನ್ನೊಂದು ತಲ್ಲಣಿಸಿದಿರೋ ಕಂಡ್ಯ ತಾಳು ಮನವಿನಲ್ಲಿ ಯಾವುದೇ ಪುರಾಣದ ಪ್ರಸಂಗಗಳನ್ನ ಉದಾಹರಿಸಿಲ್ಲ. ಆದರೆ ವಿಷ್ಣು ಸ್ಥಿತಿಕರ್ತ, ಎಲ್ಲರನ್ನೂ ಕಾಪಾಡ್ತಾನೆ, ನೀನು ಯಾವುದಕ್ಕೂ ಸಂದೇಹ ಪಡಬೇಕಾಗಿಲ್ಲ. ಮನುಷ್ಯ ನೀನು ತಲ್ಲೆಣಿಸದೆ ಜೀವನ ಮಾಡು, ನಿಂಗೆ ದೈವ ಸಹಾಯ ಇದ್ದೇ ಇದೆ, ನಿನ್ನ ಅನನ್ಯ ದೈವದಲ್ಲಿ ನಾವು ನಂಬಿಕೆ ಶ್ರದ್ಧೆ ಕಾಪಾಡತ್ತೆ ಅಂತ. ಇದು ಒಂದು ರೀತಿಲಿ ಜಡಭರತನ ಕತೆಗೆ ದೃಷ್ಟಾಂತ ತರ ಇದೆ ಅಂತ ನನ್ಗನ್ನಿಸ್ತು. ಯಾಕೆಂದ್ರೆ ಜಿಂಕೆ ಭಾಗವತದಲ್ಲಿ ಬರೋ ಕತೆ, ಜಿಂಕೆಯ ವ್ಯಾಮೋಹಕ್ಕೆ ಬಿದ್ದ ಭರತ ತನ್ನ ತಪಸ್ಸನ್ನೇ ಮರೆತ, ಜಿಂಕೆಯ ರಕ್ಷಣೆ ತಂದು ಅಂತ ಭಾವಿಸಿದ್ದೆ, ಒಂದು ಕುರುಡಾಗಿ ಭಾವಿಸಿದ್ದೆ ಅವನಿಗೆ ಕಷ್ಟ ಆಯ್ತು. ಮುಂದೆ ಜಿಂಕೆಯಾಗಿ ಹುಟ್ಟಿ ಮತ್ತೆ ಜಡಭರ್ತನಾಗಿ ಅವನು ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಕಂಡ್ಕೋಬೇಕಾಯ್ತು ಅನ್ನೋದು ಗೊತ್ತಾಯ್ತು. ಇಷ್ಟೇ ಸರ್. ಮುಂದಕ್ಕೆ ನಾನು ಪುರಾಣದ ಹೆಚ್ಚಿಗೆ ತಗೊಂಡಿಲ್ಲ, ತಪ್ಪು ಮಾಡಿದ್ರೆ ನಿಲ್ಲಿಸ್ಬಿಡ್ತೀನಿ. ಏನೇ ಆದರೂ
ಭಾರತಿ ನಾಗೇಂದ್ರ ಅವರು ಕನಕದಾಸರ ಕೀರ್ತನೆಗಳಲ್ಲಿ ಪೌರಾಣಿಕ ಪ್ರಜ್ಞೆ ವಿಚಾರವಾಗಿ ಕೆಲವು ತಮ್ಮ ಅಭಿಪ್ರಾಯಗಳನ್ನು ತಮ್ಮೆಲ್ಲರಿಗೆ ಹಂಚಿಕೊಂಡ್ರು. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಗೌರವವನ್ನು ಸಲ್ಲಿಸುವುದರ ಮೂಲಕ ಅರ್ಪಿಸಲಾಗ್ತಾ ಇದೆ. ಭಾರತಿ ನಾಗೇಂದ್ರ ಅವರು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಅವರಿಗೆ ಪದಕವನ್ನು ಕೊಟ್ಟು ಅಭಿನಂದನೆಗಳು. ಒಳ್ಳೆ ಪ್ರಯತ್ನವನ್ನು ಮಾಡಿದರೆ ಮೇಡಮ್, ಮುಂದುವರಿಸಿ. ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ ಮುಂದಿನ ಪ್ರಬಂಧ ಮಂಡನೆಗೆ ಆಗಮಿಸಿದಂತವರು ಡಾಕ್ಟರ್ ರಮಾ ಕಲ್ಲೂರ್ಕರ್ ಅವರು.